ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಚೆನ್ನಾಗಿದೆಯಾ? ಈ ಲೆಹೆಂಗಾಗಳಿಗೆಲ್ಲ ಇವಾಗ ಬರೋದು ಡಿಸೈನು ಸೈಡ್ಗೆ ಕಟ್ಬಿಟ್ಟು ಬಿಟ್ಟರೆ ಈ ಥರ ಡಿಸೈನ್ಗಳನ್ನ ಮಾಡ್ತಾರಲ್ವಾ, ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಇವತ್ತು. ಈಸಿಯಾಗಿ ಬೇಗ ಆಗುತ್ತೆ, ನೀವೇ ಮಾಡ್ಕೋಬೋದು. ಹೇಗೆ ಅಂತ ನಾನು ತೋರಿಸ್ತೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋಣ. ನಾನು ನೋಡಿ ಇಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ, ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮೈನ್ ಫ್ಯಾಬ್ರಿಕ್ಕು ತುಂಬ ತೆಳುವಿರೋದ್ರಿಂದ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಉದ್ದ 7 ತೊಗೊಂಡಿದ್ದೀನಿ, ಮತ್ತು ಈ ಕಡೆಯಿಂದ ಅಡ್ಡಳತೆ 4 ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೈನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸಾರಿ. ಇವಾಗ ಎರಡನ್ನೂ ಈ ಥರ ಒಂದೇ ಸಮ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಲೈನಿಂಗು ಮೇಲೆ ಬರೋ ಥರ, ಮೈನ್ ಫ್ಯಾಬ್ರಿಕ್ಕು ಕೆಳಗಡೆ ಹೋಗೋ ಥರ ಮಾಡ್ಕೊಳ್ಳಿ. ಮತ್ತು ಈ ಸೈಡಲ್ಲೋ ಅಥವಾ ಈ ಸೈಡಲ್ಲೋ ಸ್ವಲ್ಪ ಗ್ಯಾಪ್ನ ಬಿಟ್ಕೊಳ್ಳಿ. ನಾನು ಈ ಸೈಡಲ್ಲಿ ಇಷ್ಟು ಗ್ಯಾಪ್ನ ಬಿಟ್ಕೋತೀನಿ, 1.5 ಇಂಚ್ ಗ್ಯಾಪ್ನ ಬಿಟ್ಕೊಂಡು ಇವಾಗ ನಾನಿಲ್ಲಿ ಸ್ಟಿಚ್ನ ಮಾಡ್ಕೋತೀನಿ. ನೋಡಿ, ಇದನ್ನು ಸ್ಕ್ವೇರ್ ಥರದಲ್ಲೇ ಮಾಡ್ಕೋಬೇಕು. ನೀವು ಈ ರೀತಿ ಮಾರ್ಕ್ ಏನು ಹಾಕಿದ್ದೀನೋ ಅಲ್ಲಿಂದ ಬಂದು ಈ ಥರ ತಿರುಗಿಸ್ಕೋಬೇಕು. ಸ್ಕ್ವೇರ್ ಬರಬೇಕಲ್ವಾ? ಆ ಸ್ಕ್ವೇರ್ ಬರಬೇಕಂದ್ರೆ ನೀವು ಆ ರೀತಿ ತಿರುಗಿಸ್ಕೊಂಡೆ ಮಾಡಬೇಕು. ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ಇಲ್ಲಿ ಗ್ಯಾಪ್ ಏನು ಬಿಟ್ಟಿದ್ದೀವೋ ಈ ಗ್ಯಾಪಲ್ಲಿ ಟರ್ನ್ ಮಾಡ್ಕೋಬೇಕು. ಇದನ್ನು ಎಕ್ಸ್ಟ್ರಾಸ್ ಎಲ್ಲ ಟ್ರಿಮ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಳಗಡೆಗೆ ನಾವು ವೇಸ್ಟ್ನ ಹಾಕಬೇಕಾಗತ್ತೆ. ಮತ್ತು ಇದಕ್ಕೆ ಕಾಟನ್ ಕೂಡ ಹಾಕ್ತಾರೆ. ಕಾಟನ್ ಇಲ್ಲ ಅನ್ನೋರಿಗೆ ನಾನು ಇದನ್ನು ಮಾಡಿ ತೋರಿಸ್ತಾ ಇರೋದು. ಅದರೊಳಗಡೆ ಹಾಕಬೇಕು ಅದೆಲ್ಲ ಇಲ್ಲ ಅಂದ್ಕೋಬೇಡಿ, ಈ ರೀತಿನೂ ಮಾಡ್ಕೋಬೋದು ಅನ್ನೋ ರೀತಿಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂತು. ಈ ರೀತಿ ನೀಟಾಗಿ ಇದ್ರ ಮೂಲೆಗಳನ್ನ ನೀಟಾಗಿ ತಗೋಬೇಕು ನೀವು. ನೋಡಿ, ಈ ರೀತಿ ಮೂಲೆಗಳನ್ನ ನೀಟಾಗಿ ತಗೊಂಡ್ರೆ ಅವಾಗ ಅದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹುಷಾರಾಗಿ ತಗೋಬೇಕು, ಫ್ಯಾಬ್ರಿಕ್ ಡ್ಯಾಮೇಜ್ ಆಗದಿರೋ ಥರ. ನೋಡಿ, ಈ ರೀತಿ ಮೂತಿನ ನಾನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡೋಣ ಅಂದರೆ, ಈ ರೀತಿ ವೇಸ್ಟಸ್ ಇರುತ್ತಲ್ವಾ ನಿಮ್ಮ ಹತ್ರ, ಆ ವೇಸ್ಟನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಗ್ಯಾಪ್ ಏನು ಬಿಟ್ಟಿದ್ದೀರಾ ಈ ಗ್ಯಾಪಲ್ಲಿ ಈ ರೀತಿ ಒಳಗಡೆಗೆ ಹಾಕಿ ಪಿಲ್ಲೋ ಥರ ರೆಡಿ ಮಾಡ್ಕೊಳ್ಳಿ. ಸೇಮ್ ಪಿಲ್ಲೋ ಹೆಂಗೆ ರೆಡಿ ಮಾಡ್ಕೊತೀರಾ ಹಾಗೇ ಈ ರೀತಿ ಹಾಕ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ತುಂಬಬೇಡಿ, ಲೈಟಾಗಿ ಸ್ವಲ್ಪ. ಜಾಸ್ತಿ ತುಂಬಿಟ್ರೆ ಅದು ಭಾರ ಆಗುತ್ತೆ, ಮತ್ತು ಅದು ಲುಕ್ ಇರಲ್ಲ, ಚೆನ್ನಾಗೂ ಕಾಣಿಸಲ್ಲ. ಲೈಟಾಗಿ ಸ್ವಲ್ಪ ಅದು ಬನ್ ಥರ ಆಗೋ ಥರ ತುಂಬಿಕೊಡಿ. ನೋಡಿ, ನಾನು ತುಂಬ್ತಾ ಇದ್ದೀನಲ್ವಾ, ಈ ರೀತಿ ತುಂಬಿಕೊಂಡ್ರೆ ನೀಟಾಗಿ ರೆಡಿ ಮಾಡ್ಕೋಬೋದು. ಯಾವುದೂ ಆಗಲ್ಲ ಅನ್ನೋದಿಲ್ಲ, ಸ್ವಲ್ಪ ತಲೆ ಉಪಯೋಗಿಸಿ ಮಾಡಿಕೊಂಡ್ರೆ ಎಲ್ಲ ಇರೋ ಐಟಮ್ಗಳಲ್ಲೇ ಮಾಡ್ಕೋಬೋದು ನಾವು. ಎಲ್ಲ ಡಿಸೈನ್ಸು ಅಷ್ಟೇ, ಅದಿಲ್ಲ ಇದಿಲ್ಲ ಅಂದ್ಕೊಳ್ಳೋ ಬದಲು ಏನಿದೆಯೋ ಅದರಲ್ಲೇ ಟ್ರೈ ಮಾಡಬೇಕು. ಆವಾಗ ಎಲ್ಲ ಡಿಸೈನ್ಸು ಆರಾಮ್ಸೆ ಬರುತ್ತೆ. ಹೊಸಬರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಷ್ಟ ಆದರೆ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ, ವಿಡಿಯೋಸ್ನ ಹಾಕ್ತಾ ಇರ್ತೀನಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ, ಇವಾಗ ತುಂಬಿಕೊಂಡೆ. ಅದನ್ನು 4 ಮೂಲೆ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಓಪನ್ ಏನಿದೆ ಈ ಓಪನ್ನ ಏನು ಮಾಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಹಾಕ್ಬಿಡಿ. ಒಂದು ಈ ಓಪನ್ ಏನಿದೆ ಇದಿಷ್ಟಕ್ಕೆ ಮಾತ್ರ ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ಟಿಚ್ಚು. ನೋಡಿ, ಸ್ಟಿಚ್ನ ಈ ರೀತಿ ಹಾಕಿದ್ದೀನಿ. ಇವಾಗ ರೆಡಿ ಆಯಿತು. ಇವಾಗ ಇದಕ್ಕೆ ಮಣಿಗಳನ್ನ ಹಾಕೋಣ. ಮಣಿಗಳನ್ನ ಹಾಕೋದಕ್ಕೆ ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ 2 ಡಿಸೈನ್ ಮಣಿನ ತೊಗೋತೀನಿ. ಒಂದು ಪ್ಲೈನ್ ತೊಗೋತೀನಿ ಮತ್ತು ಇನ್ನೊಂದು ಡಿಸೈನ್ ಇರೋದು ತೊಗೋತೀನಿ. ನೋಡಿ, ಈ ರೀತಿ ಪ್ಲೈನ್ನ ಆ ಕಡೆ ಈ ಕಡೆ ಸೈಡಿಗೆ ಹಾಕ್ತೀನಿ, ಮತ್ತು ಈ ರೀತಿ ಡಿಸೈನ್ ಇರೋದನ್ನು ಸೆಂಟ್ರಿಗೆ ಹಾಕ್ತೀನಿ. ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಥರ ಇದೆ, ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಇದನ್ನು ಕೆಳಗಡೆಗೆ ಹಾಕ್ತೀನಿ. ನೋಡಿ, ಇದನ್ನು ಕೆಳಗಡೆಗೆ ಹಾಕ್ತೀನಿ. ಅದನ್ನು ಯಾವ ರೀತಿ ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ. ಮತ್ತು ಈ ಕಲರು ಬೀಡ್ಸು, ಈ ಕಲರ್ದವ್ರದ್ದು ಅಂಬ್ರೆಲ್ಲ ಇರೋದರಿಂದ ಈ ಕಲರ್ ಬೀಡ್ಸ್ನ ಹಾಕ್ತೀನಿ. ಇವಾಗ ಇದನ್ನು ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ, ನೀಡಲ್ಗೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಫಸ್ಟು ಸೆಂಟರಿಗೆ ಹಾಕ್ಕೊಂಬಿಡೋಣ. ಈ ರೀತಿ ಹಾಕ್ಕೊಂಡು 2 ಸಲ ಈ ರೀತಿ ನಾಟ್ನ ಹಾಕ್ಕೊಳ್ಳಿ. ಆವಾಗ ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದಕ್ಕೆ ಡಿಸೈನ್ ಮಣಿ ಹಾಕ್ತೀನಿ ಅಂದಲ್ವಾ, ಎಷ್ಟೆಷ್ಟು ಬೇಕು ನಿಮಗೆ, 5, 4, 3 ಈ ಥರ ನಿಮಗೆ ಲೆಂತ್ ಮೇಲೆ ಹೋಗುತ್ತೆ. ನಿಮಗೆ ಎಷ್ಟು ಲೆಂತ್ ಬೇಕೋ ಅದ್ರ ಮೇಲೆ ಹೋಗುತ್ತೆ. ಆ ರೀತಿ ನೀವು ಲೆಂತಿಂದ ತೊಗೋಬೇಕಾಗುತ್ತೆ. ನಾನಿಲ್ಲಿ 4 ಹಾಕ್ತೀನಿ, ಅಷ್ಟು ಲೆಂತ್ ಸಾಕಂತ ಅನಿಸುತ್ತೆ ನನಗೆ.
ಹಾಗಾಗಿ ನಾನು 4ನ ಹಾಕ್ತೀನಿ. ಈ ರೀತಿ ಎಲ್ಲನೂ ಫಸ್ಟು ಹಾಕ್ಕೊಂಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ನೋಡಿ ಈ ರೀತಿ ಮಣಿನ ಹಾಕಾದ್ಮೇಲೆ ಲಾಸ್ಟಲ್ಲಿ ಬೀಡ್ಸ್ನ ಹಾಕಬೇಕು. ಮತ್ತು ಬೀಡ್ಸಿಂದ ಮೇಲ್ಗಡೆ ಈ ಮಣಿ ಒಳಗಡೆ ತೆಗಿಬೇಕು. ನೀವು ಬೀಡ್ಸ್ ಒಳಗಡೆ ತೆಗಿಯೋಂಗಿಲ್ಲ, ಬೀಡ್ಸ್ ಒಂದೇ ಸಲ ಹಾಕಿರೋದು ಸಾಕು. ಈ ರೀತಿ ತಗೊಂಡು ನೋಡಿ ಈ ರೀತಿ ತಗೊಂಡು ಇವಾಗ ಇಲ್ಲಿ ಮತ್ತೆ 2-3 ನಾಟ್ನ ಹಾಕಿದ್ರೆ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಗೊತ್ತಾ. ನೋಡಿ ಈ ರೀತಿ ಹಾಕ್ಕೋಬೇಕು. ನೋಡಿ ಈ ರೀತಿ ಇವಾಗ ಈ ಕಡೆಗೂ ಹಾಕ್ಬಿಡ್ತೀನಿ. ನೋಡಿ ಮಣಿಯೆಲ್ಲ ಹಾಕಿದ್ದಾಯಿತು. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಚೆನ್ನಾಗಿದೆಯಾ? ಇವಾಗ ಇಲ್ಲಿ ನಾಟ್ನ ಹಾಕಿ ನಾವು ಏನು ಲೆಹೆಂಗಾ ಮಾಡಿರ್ತೀವೋ ಆ ಲೆಹೆಂಗಾಗೆ ಹಾಕಬೇಕು. ಅಥವಾ ಬ್ಲೌಸ್ಗಳಿಗೂ ಅಷ್ಟೇ, ನೀವು ಬೇಕಂದರೆ ಈ ರೀತಿ ಮಾಡ್ಕೋಬೋದು. ಇಷ್ಟು ದೊಡ್ಡದು ಬೇಡ ಅಂತ ಹೇಳಿದ್ರೆ ಚಿಕ್ಕದಾಗೂ ಮಾಡ್ಕೋಬೋದು. ನೀವು ನಿಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಈ ರೀತಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ಟಿಪ್ಸಲ್ಲಿ. ಬಾಯ್.